ದಿನ ಭಗವದ್ಗೀತೆಯ ಮಾತನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಭಗವದ್ಗೀತಾ ಹೇಳೋಣದರಿಂದ ಕೇಳೋಣದರಿಂದ ಏನಪ್ಪ ಪ್ರಯೋಜನ ಅಂದರೆ ಅಲ್ಡಸ್ ಹಕ್ಸಲಿ ಎಂಬತಕ್ಕಂಥ ಭಗವದ್ಗೀತಾ ಚಿಂತಕ ಆತ ಹೇಳ್ತಾನೆ, ದ ಭಗವದ್ಗೀತಾ ಈಸ್ ದ ಮೋಸ್ಟ್ ಸಿಸ್ಟಮೆಟಿಕ್ ಸ್ಟೇಟ್ಮೆಂಟ್ ಆಫ್ ಸ್ಪಿರಿಚುವಲ್. ಆತ ಹೇಳಿದ ಭಗವದ್ಗೀತಾ ಬಹಳ ಆಧ್ಯಾತ್ಮಿಕತೆಯನ್ನ ಬಹಳ ಶಿಸ್ತುಬದ್ಧವಾಗಿ ನಿರೂಪಣೆ ಮಾಡಿದೆ. ಈ ಭಗವದ್ಗೀತೆಯ ಜ್ಞಾನ ನಮ್ಮನ್ನ ಹೇಗೆ ರಕ್ಷಣೆ ಮಾಡ್ತದೆ, ಯಾವಾಗ ರಕ್ಷಣೆ ಮಾಡ್ತದೆ? ಭಾಳ ಚಂದ ಹೇಳ್ತಾನವ. ಯು ಮೈಟ್ ಲೂಸ್ ಆಲ್ ಯುವರ್ ವೆಲ್ತ್ or meet with an accident, even worse lose your health completely in life. When these situations arise, how will we pursue your goal? What are the things to keep in mind to still pursue that passion? These are the subject of discussion in Gita. ಗೀತಾದಲ್ಲಿ ಏನು ಹೇಳಿದೆ? ಗೀತಾ ಕಷ್ಟದ ಬದುಕನ್ನು ಹೇಗೆ ಹೋರಾಡಿ ಎದುರಿಸಬೇಕೆಂಬುದನ್ನು ತಿಳಿಸ್ತದೆ. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ಅವ್ರು. ಹಿಂಗಾಯ್ತಂದ್ರೆ ಹೆಂಗೆ ಮಾಡ್ತೀರಿ ಕೇಳೋ ಮಾತು ಭಾಳ ಚಂದ ಅವ ಹೇಳಿದ್ದು. ಯು ಮೈಟ್ ಲೂಸ್ ಆಲ್ ಯುವರ್ ವೆಲ್ತ್, ನಿಮ್ಮ ಸಂಪತ್ತೆಲ್ಲ, ನಿಮ್ಮ ಪ್ರಾಪರ್ಟಿ ಎಲ್ಲ, ಅಂದರೆ ನಿಮ್ಮ ಹೊಲ ಮನಿ, ಬ್ಯಾಂಕ್ನಾಗಿನ ದುಡ್ಡ, ಬೆಳ್ಳಿ, ಬಂಗಾರ ಒಮ್ಮೆ ಆಯ್ತು ಬೀದಿಗೆ ಬಂದು ನಿಂತದ ಸಂಸಾರ. ಇವು ಮೈಟ್ ಲೂಸ್ ಅಂದಾರ. ಹಿಂಗೆ ಕಳ್ಕೊಂಡ್ರಿ ಅಂತ ತಿಳ್ಕೊಡ್ರಿ, ಹೊಯ್ತನ್ಬೇಡ್ರಿ. ಹೊಯ್ತಂದ್ರೆ ನೀವು ಹೋಗ್ಬಿಡ್ತೀರಿ. ಅದಕ್ಕೆ ಭಾಳ ಚಲೋ ಶಬ್ದ ಬಳಸ್ತಾನೆ. ಏನಂತ? ಯು ಮೈಟ್ ಲೂಸ್. ಮೈಟ್ ಅನ್ನೋ ಶಬ್ದಕ್ಕೆ ಅರ್ತೇನೆ ರೀ ಹಿಂಗೆ ಆಗ್ಯಾದ ಅಂತ ಅನ್ಕೊಳ್ರಿ. ವೆಲ್ತ್ ಹಿಂಗಾಯ್ತಾ? ಇನ್ ಹೆಲ್ತ್ ಯು ಮೀಟ್ ವಿತ್ ಆನ್ ಆಕ್ಸಿಡೆಂಟ್. ನಿಮಗೊಂದು ಆಕ್ಸಿಡೆಂಟ್ ಆಯ್ತಪ್ಪ ತಿಳ್ಕೊಡ್ರೆ ಏನಾಗಂಗಿಲ್ಲ. ತಿಳ್ಕೊಂಡ್ರೆ ಹಿಂಗೆ ವಾಲಕ್ಕೆ ಹತ್ತದ. ಆದ್ರೆ ಏನು ಗತಿ? ಹಿಂಗೆ ಹೊಂಟಿದ್ರಪ್ಪ, ಹಿಂದ ಬಂದು ಬಡದ ಕುಡಿದು ಗಾಡಿ ಹೊಡ್ಕೊಂತ ದಾರಿ ಮ್ಯಾಗ ಹೋಗೋದು ನಮಗೆ ಭಾರಿ ಹೈರಾಣ ಬಂದದ್ರಿ. ಈಗ ನಿನ್ನೊಬ್ಬ ರಾತ್ರಿ ಹೊಂಟೀವಿ, ಹೊಂಟಾನ ಪೂರ್ತಿ ರೋಡ್ ಅವನು ಒಬ್ಬಂದಿ ಅಂತ ಹೊಂಟಾನವ. ಮ್ಯಾಲೆ ಬಂದ ಅವನು ಹೋಗ್ತಿದ್ದ, ನಮಗೂ ಕಳಿಸ್ತಿದ್ದ. ಆಕ್ಸಿಡೆಂಟ್ ಆಯ್ತಪ್ಪ. ದುಡುದು ಮನೆ ಸಾಗಿಸುವಾತ ಒಬ್ಬನೇ. ಕಾಲ ಮುರಿದ್ರಲ್ಲ, ಕಾಲ ತೆಗೆದ್ರ ಜೀವನ ತುಂಬ ಕಷ್ಟಪಟ್ಟು ನಡೀಬೇಕು. ಹಿಂಗಾದಾಗ ಜೀವನ ಎಷ್ಟು ಕಷ್ಟ. ಇವನ್ ವರ್ಸ್ ಲೂಸ್ ಯುವರ್ ಹೆಲ್ತ್ ಕಂಪ್ಲೀಟ್ಲಿ, ಸಂಪೂರ್ಣವಾಗಿ ಆರೋಗ್ಯ ಹದಿಗೆಟ್ಟು ಹೋಗ್ಯದ. ಇನ್ ಲೈಫ್ ವೆನ್ ದೀಸ್ ಸಿಚುವೇಶನ್ಸ್ ಅರೈಸ್, ಜೀವನದಾಗ ಇಂಥ ಪ್ರಸಂಗಗಳು ಬಂದು ಅಂತ ತಿಳ್ಕೊಡ್ರಪ್ಪ. ಹೌ ವಿಲ್ ವಿ ಪರ್ಸ್ಯೂ ಯುವರ್ ಗೋಲ್? ಅವಾಗ ಜೀವನವನ್ನು ಹೆಂಗೆ ಎದುರಿಸ್ತೀರಿ? ನಿಮ್ಮ ಗುರಿಯನ್ನು ಹೆಂಗೆ ಸಾಧಿಸ್ತೀರಿ?
ವಾಟ್ ಆರ್ ದ ಥಿಂಗ್ಸ್ ಟು ಕೀಪ್ ಇನ್ ಮೈಂಡ್ ಟು ಸ್ಟಿಲ್ ಪರ್ಸ್ಯೂ ದಟ್ ಪ್ಯಾಷನ್. ಹೀಗಿದ್ರೂ ಇಂಥ ಕಷ್ಟ ನಷ್ಟಗಳು ಬದುಕಿನಲ್ಲಿ ಎದುರಾದರೂ ಜೀವನವನ್ನು ಎದುರಿಸಲೇಬೇಕಲ್ಲ. ಹ್ಯಾಂಗ ಗುರಿ ಮುಟ್ಟವರು? ಹಿಂಗೆಲ್ಲ ಇದ್ದಾಗ ಹ್ಯಾಂಗ ಗುರಿಯನ್ನು ಮುಟ್ಟಬೇಕು? ಎಷ್ಟು ಕಷ್ಟ ಬಂದರೂ ಜೀವನವನ್ನು ಹ್ಯಾಂಗ ಎದುರಿಸಬೇಕು? ಯಾಕೆ? ಲೈಫ್ ಈಸ್ ಸ್ಟ್ರಗಲ್. ಗೀತಾ ಹ್ಯಾಂಗ ಆರಾಮಾಗ್ತದೆ ಗೊತ್ತೇನ್ರಿ? ಅರ್ಜುನ ರಣರಂಗದಲ್ಲಿ ನಿಂತಾನ, ಎದುರಿಗಳು ಮುಗಿ ಬೀಳವ್ರು ಅದಾರ ಎದುರಿಗೆ. ನೀವೆಲ್ಲಿ ನಿಂತಿರಿ? ಅವ ಅರ್ಜುನ ರಣರಂಗದಲ್ಲಿದ್ದ, ನೀವು ಕುರುಕ್ಷೇತ್ರದಾಗ ಅದೀರಿ. ನಿತ್ಯ ಹೋರಾಟ ನಡೆದಿಲ್ಲ. ನಿಮ್ಮ ಮನೆಯೂ ಕುರುಕ್ಷೇತ್ರ. ಅಲ್ಲಿ ಅರ್ಜುನನಿಗೆ ಎದುರಾಳಿಗಳಿದ್ರು, ನಿಮಗೆ ಮನೆಯಾಗ ಎದುರಾಳಿಗಳಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಅಪೋಸಿಷನ್ ಪಾರ್ಟಿ ಹತ್ತಿ. ಎಷ್ಟು ಮಂದಿ ಎದುರಾಳಿ? ನಿಮಗೆ ಹೇಳಿದೆ, ನಿಮಗೆ ಎದುರಾಳಿ ಇಲ್ಲ. ಎಷ್ಟು ಮಂದಿ? ಓಣ್ಯಾಗ ಅದಾರ, ಮನ್ಯಾಗ ಅದಾರ, ಓಣ್ಯಾಗ ಅದಾರ, ಊರಾಗ ಅದಾರ. ಇವತ್ತು ನಮಗೂ ಚಂದ ಇದ್ದವ್ರೆ, ನಾಳೆಗೆ ಅಪೋಸಿಷನ್ ಪಾರ್ಟಿ. ನಿನ್ನೆ ಮೊನ್ನೆ ಕಾಂಗ್ರೆಸ್ದಾಗಿದ್ರು, ನಮ್ಮವ್ರಂತ ಅವ್ರು ತಿಳ್ಕೊಂಡಿದ್ರು. ಅವ್ರು ಹೋಗಿ ಹೇಳಿರ. ಮತ್ತು ಸೋಮ ಉದಾಹರಣೆ ಹೇಳಕತ್ತಿ. ನಮಗೆ ಭಾಳ ಬೇಕಾದಾರ ಅವ್ರಿಗೆ ಯಾಕೆ ಬೇಗ ನಾವು ನಮ್ಗೆ ಹುಡಿತ ಒಮ್ಮಿದವನಿಗೆ ನಮ್ಗೆ ವಿರೋಧಿ ಬಣ ಸೇರ್ಕೊಂಡ್ಬಿಟ್ಟ. ನಿಮ್ಮದು ಹಿಂಗಾಯ್ತದ. ಅರ್ಜುನ ಒಬ್ಬನೇ ಕುರುಕ್ಷೇತ್ರವನ್ನ ಎದುರಿಸಿದ ಅಂತಲ್ಲ, ನಿಮ್ಮ ಬದುಕೇ ಒಂದು ಕುರುಕ್ಷೇತ್ರ ಐತಿ. ಜೀವನವೇ ಕುರುಕ್ಷೇತ್ರ ಐತಿ. ಅರ್ಜುನ ಒಬ್ಬನೇ ಬ್ಯಾಟಲ್ ಫೀಲ್ಡ್ ಅಂದ್ರೆ ಏನು? ಯುದ್ಧ ಭೂಮಿಯಲ್ಲಿ ಅವ ಒಬ್ಬನೇ ಇದ್ದಂತಲ್ಲ. ನಾವು ಯುದ್ಧ ಭೂಮಿಯೊಳಗದೀವಿ. ಅಂತರಂಗದ ವೈರಿಗಳು ಅನಂತ, ಬಾಹ್ಯದಲ್ಲಿ ವೈರಿಗಳು ಅನಂತ. ಯಾವ ಕ್ಷಣ ರೋಗ ಆಕ್ರಮಣಗಳು ಮಾಡ್ತದೋ ಗೊತ್ತಿಲ್ಲ, ಯಾವ ಕ್ಷಣ ಬಡತನ ಆಕ್ರಮಣ ಮಾಡ್ತದೋ ಗೊತ್ತಿಲ್ಲ. ನಮ್ಮ ಭಕ್ತರ ಮಗ ನೋಡುತ್ತಲೇ ಇಡೀ ಅಪ್ಪ ಗಳಿಸಿದ ಸಂಪತ್ತೆಲ್ಲ ಕಳೆದ್ಬಿಟ್ಟು ನೋಡ್ರಿ. 30 ಎಕರೆ ನೀರಾವರಿ ಜಮೀನು ಮಾರ್ಕೊಂಡು ತಿಂದ 4 ವರ್ಷದಾಗ. ಎದಕ್ಕ IPL ಆಡಿದಂತ. ಇದು ನಿಮಗೆ ಗೊತ್ತಾಗ್ತದೋ ಇಲ್ಲೋ? ನಿಮ್ಗೆ ಗೊತ್ತಾಗೋದು ಬೇಡ, ಅದು ಕೆಟ್ಟ ಸುಮಾರು ಐತದ. ಆನ್ಲೈನ್ದಾಗ ಇಸ್ಪೇಟ್ ಆಡ್ತಾರೆ. ಈಗ ನೋಡಿ ಎಷ್ಟು ಗೌರವಯುತ ಜೀವನವನ್ನು ನಡೆಸಿದವರು ಭಿಕ್ಷಾ ಬೇಡಿ ಬದುಕು ಪ್ರಸಂಗ ಬಂದಿದೆ. ಅದಕ್ಕೆ ನಾನು ಹೇಳೋದು, ಬದುಕಿನಲ್ಲಿ ಬವಣೆಗಳು ಬರುತ್ತವೆ, ಅವನ್ನ ಹೇಗೆ ಎದುರಿಸಬೇಕು. ಹಾಗೆಯೇ ಕುರುಕ್ಷೇತ್ರದಂಥ ಬದುಕನ್ನು ಹೇಗೆ ಎದುರಿಸಬೇಕೆಂಬುದು ಗೀತಾ ತಿಳಿಸ್ತದೆ. ಅದಕ್ಕೆ ಗೀತಾ ನೋಡ್ರಿ, ಇಂಥ ಕಷ್ಟ ಬಂದ್ರೆ ಹ್ಯಾಂಗ ಆನಂದವಾಗಿರಬೇಕು ಎಂಬುದನ್ನು ಗೀತಾ ತಿಳಿಸೋದಂದ ಮೇಲೆ ಅದನ್ನು ಕೇಳಬೇಕಿಲ್ರಿ? ಕೇಳ್ರಿ. ಗೀತಾ ಜ್ಞಾನ ನಿಮ್ಮ ತಲೆಯಾಗ ಒಂದಿಷ್ಟಿತ್ತಂದ್ರೆ ಬೇಕಾದಂಥ ಗಂಟೆ ಬೆಳಿ, ಬೇಕಾದಂಥ ಗಯ್ಯಾಳಿ ಅಂತ ಹೆಣ್ತಿ ಗಂಟೆ ಬೆಳಿ, ಬದುಕು ಬೇಕಾದಂಥ ತಿರುಮುರುಗಳನ್ನು ಹೊಂದಲಿ, ಮಸ್ತ್ ಆನಂದವಾಗಿರ್ಲಾಕ ಬರ್ತದ.
ಪರಿಸ್ಥಿತಿ ಪ್ರತಿಕೂಲ ಇದ್ರು, ಪ್ರಪಂಚದಲ್ಲಿ ಪರಿಸ್ಥಿತಿ ಪ್ರತಿಕೂಲ ಇದ್ರು ಸತ್ಪುರುಷರು ಆನಂದವಾಗಿ ಬದುಕಿದ್ದಾರೆ. ಹಂಗ ಬದುಕೋದನ್ನ ಭಗವದ್ಗೀತಾ ಕಲಿಸ್ತದೆ. ಅದಕ್ಕೆ ಭಗವದ್ಗೀತಾ ಕೇಳಬೇಕು. ಎಷ್ಟೊತ್ತು ಕೇಳಬೇಕ್ರಿ? ಇನ್ನ 1 ತಾಸು ಕೇಳಬೇಕು. ಒಂದು ಅರ್ಧ ತಾಸು ಕೇಳ್ತೀರಿ? ಒಂದು ಅರ್ಧ ತಾಸು ಕೇಳ್ರಿ ಸಾಕು. ಹಾ, ಇವತ್ತ ಭಗವದ್ಗೀತೆಯ ಒಂದು ಶ್ಲೋಕ 18ನೇ ಅಧ್ಯಾಯದ 73ನೇ ಶ್ಲೋಕ ಯಾವುದದು? ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತಸಂದೇಹ ಕರಿಸ್ಯೆ ವಚನಂ ತವ. ಇದು ಅರ್ಜುನ ವಾಚ ನೋಡ್ರಿ. ಇದು ಅರ್ಜುನ ಹೇಳಿದ ಮಾತು. ಗೀತಾ ಕೇಳಿದ ಮ್ಯಾಗ ಅದರ ಪ್ರಯೋಜನ ಏನಾಯ್ತಪ್ಪ ಅದನ್ನ ಹೇಳಕತ್ತನವ. ಹೇ ಅಚ್ಯುತ, ಕೃಷ್ಣನಿಗೆ ಏನಂತ ಕರೆದಾನ? ಅಚ್ಯುತ. ಈ ಮಾತು ನೆನಪಿಡ್ರಿ ನೀವು. ಭಗವಂತ ಒಬ್ಬನೇ ಅಚ್ಯುತ. ಪ್ರಪಂಚ ಎಲ್ಲವೂ ಚ್ಯುತವಾಗುವಂಥದ್ದು. ಪ್ರಪಂಚ ಎಲ್ಲ ನಷ್ಟ ಆಗುತ್ತದೆ. ಪ್ರಪಂಚ ಎಲ್ಲ ನಾಶವಾಗುತ್ತದೆ. ಒಂದು ದಿನ ಪ್ರಪಂಚ ಎಲ್ಲವೂ ನಾಶವಾಗುತ್ತದೆ, ಎಲ್ಲವೂ ಇಲ್ಲದಂಗಾಗುತ್ತದೆ. ಆದರೆ ದೇವನೊಬ್ಬನು ಮಾತ್ರ ಅಚ್ಯುತ. ಆತ ಯಾವಾಗಲೂ ಇರುವಾತ. ಹೇ ಅಚ್ಯುತ, ಹೇ ಭಗವಂತ, ತ್ವತ್ಪ್ರಸಾದಾತ್, ನಿನ್ನ ಕೃಪೆಯಿಂದ, ನಿನ್ನ ಕರುಣೆಯಿಂದ, ನಿನ್ನ ದಯೆಯಿಂದ ಮೋಹ ನಷ್ಟ. ನನ್ನ ಮೋಹ ಏನಾಗದ? ನಷ್ಟವಾಗಿದೆ. ಈ ಮೋಹ ಅನ್ನೋದಕ್ಕೆ ಬರೀತಾರೆ ಆಚಾರ್ಯ ಶಂಕರರು. ಮೋಹ ಅನ್ನೋದಕ್ಕೆ ಅಜ್ಞಾನಜ. ಎಂಥ ಮೋಹ ಅಂತದು? ಅಜ್ಞಾನಜ. ಸಮಸ್ತ ಸಂಸಾರ ಅನರ್ಥ ಹೇತು. ಈ ಮೋಹ ಎಂಥದ್ದು ನೋಡಿ. ಇಷ್ಟೇ ಬಿಡಿಸ್ಲಕ್ಕ ಭಾಳ ಟೈಮ್ ಬೇಕಾಗ್ತದೆ ನನಗೆ. ಈ ಮೋಹ ಅಜ್ಞಾನಜ, ಅಜ್ಞಾನದಿಂದ ತೋರಿ ಬಂದಿರುವಂಥದ್ದು. ಮತ್ತೆ ಇದು ಸಮಸ್ತ ಸಂಸಾರ ಅನರ್ಥ ಹೇತು. ಎಲ್ಲ ಸಂಸಾರದ ಗಡಬಡ ಅಂತ ನೀವು ಬಳಸ್ತೀರಿ ಶಬ್ದ. ಎಲ್ಲ ಬಾಂಧಗಾಡ ಅಂತ ಹೇಳ ನೀನು ಇನ್ನೂ ಪಕ್ಕ ಅರ್ಥ ಆತ. ಎಲ್ಲ ಸಂಸಾರದ ಎಲ್ಲ ಬಾಂಧಗಾಡಕ್ಕೆ ಇದು ನಿಮ್ಮ ಮಕ್ಕಳು ಕೊಡಿ ಭಾಷೆ ಬಾಂಧಗಡಿ ಅಂತ ನೋಡೋದು. ಈ ಎಲ್ಲ ಸಂಸಾರದ ಬಾಂಧಗಡಿಗೆ ಯಾವುದು ಕಾರಣ? ಅಜ್ಞಾನಜ, ಅಜ್ಞಾನದಿಂದ ಹುಟ್ಟಿದಂಥ ಮೋಹವೇ. ಸರ್ವಾನರ್ಥ ಅಂತ ಬರೇ ಒಂದು ಅನರ್ಥ ಅಲ್ರಿ. ಎಲ್ಲ ಏನು ಸಂಸಾರದಾಗ ಏನು ಗಡಬಡ ಆಗ್ಯದಲ್ಲ, ಎಂಥ ಅನರ್ಥ ತೋರ್ಯದಲ್ಲ, ಎಲ್ಲ ಅನರ್ಥಕ್ಕೆ ಕಾರಣವಾದದ್ದು ಯಾವುದ್ರಿ? ಮೋಹ. ನಿಮ್ಮನ್ನ ಅಳ್ಳಾಕ್ ಹಚ್ಚಿದ್ದು ಯಾವುದು? ಹುಳಿ ಹುಣ್ಣಿ ಮಾಡ್ಲಕ್ಕೆ ಹಚ್ಚಿದ್ದು ಯಾವುದು? ಹೇಳ್ತಲ್ಲ, ಗಂಡಲ್ಲ, ಮಕ್ಕಳಲ್ಲ, ಸಂಸಾರ ಅಲ್ಲ, ಎಲ್ಲ ಶೋಕ, ಸಮಸ್ತ ದುಃಖ, ಇದೆಲ್ಲದಕ್ಕೂ ಕಾರಣವಾದದ್ದು ಯಾವುದ್ರಿ? ಮೋಹ. ಮೋಹ ಅಂದ್ರೆ ಏನು? ಮೋಹ ಅಂದ್ರೆ ಮಮತ್ವ ಬುದ್ಧಿ ಮೋಹ. ಸಣ್ಣ ಸಣ್ಣ ಲಕ್ಷಣ ಹೇಳ್ತೀನಿ, ಭಾಳ ದೊಡ್ಡ ದೊಡ್ಡ ಹೇಳಂಗಿಲ್ಲ ನಿಮಗೆ. ಮಮತ್ವ ಬುದ್ಧಿ ಮೋಹ ಅಂದ್ರೆ ನಂದನ್ನೋದು, ಇದು ತಂದಲ್ಲದ್ದು ನಂದನ್ನೋದು, ಇದಕ್ಕೇನಂತಾರೆ? ಮೋಹ. ಇದು
ನಿಮಗೆ ಹೋಳಿ ಹುಣ್ಣಿಮೆ ಮಾಡ್ಲಿಕ್ಕೆ ಹಚ್ತದೆ. ಒಂದು ಸಣ್ಣ ಕತೆ ಹೇಳಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಮನೆ ಕಟ್ಟಿದ್ದ ಸಾವ್ಕಾರ ಸೊಲ್ಲಾಪುರದನ ಸಾವ್ಕಾರ, ನಿಮ್ಮೂರವಲ್ಲ. ನಿಮ್ಮೂರಾಗಿರೋ ತನ ನಿಮ್ಮೂರು ಮಂದಿ ಗೊಡವಿಗೆ ನಾವು ಬರೋಂಗಿಲ್ಲ. ಸೊಲ್ಲಾಪುರದನ ಸಾವ್ಕಾರನ ಕತೆ ಹೇಳಾತೀನಿ. ಸೊಲ್ಲಾಪುರದಾಗ ಸಾವ್ಕಾರ ಮನೆ ಕಟ್ಟಿದ್ದ, ಸಾಲ ಮಾಡಿ ಮನೆ ಕಟ್ಟಿದ. ಹುಚ್ಚುಗಳು ಸಾಲ ಮಾಡಿ ಮನೆ ಕಟ್ತಾವ. ಸಾಲ ಮುಟ್ಟಿಸ್ಲಕ್ಕ ಮನೆ ಮಾರ, ಮನೆ ಮಾರ್ಲಾಕ ತೆಗೆದಿದ್ದ. ಅದು ಏನು ಮಾಡಿದ್ರು ಮನೆ ಮಾರವಲ್ದು. ಹಿಂತದ್ರಾಗ ಏನ್ರಿ ಬರಗಾಲದಾಗ ಮಗಳು ಬಾಣತನಕ್ಕೆ ಮನೆಗೆ ಬಂದ್ಲ ಅಂದಂಗ ಇಂಥ ಕಷ್ಟದ ಪರಿಸ್ಥಿತಿ ಒಳಗ ಒಂದಿನ ಸಾವ್ಕಾರ ಮನೆಗೆ ಬೆಂಕಿ ಬಿತ್ತು. ಸುಮ್ಮ ಕುಂತಿರ, ನಿಮ್ಮ ಮನೆಗೆ ಬಿದ್ದಿಲ್ಲ. ಅದಕ್ಕೆ ಇಂಥ ಕಷ್ಟದಾಗ ಮನೆಗೆ ಬೆಂಕಿ ಬಿದ್ದರೆ ಹ್ಯಾಂಗ್ರಿ? ಸಾಲ ಮಾಡ್ಕೊಳಣ ಅದ್ರಾಗ ಇನ್ನೇನು ಮಾರಬೇಕಂತಿದ್ದ, ಮನೆಗೆ ಬೆಂಕಿ ಬಿದ್ದದ. ಹೊರಗೆ ಬಂದು ಎದಿ ಬಳ್ಕೊಂಡು ನಾ ಹೆಂಗೆ ಮಾಡಲೆ, ಹೋಯ್ತು ನನ್ನ ಜೀವನ, ಹೋಯ್ತು ನನ್ನ ಬದುಕ, ನನ್ನ ಮನೆ ಹೋಯ್ತ್ರೋ ಅಳ್ಳಾಕತ್ತಿದ್ದ, ಎದಿ ಬಿಡ್ಕೊಂಡು ಅಳ್ಳಾಕತ್ತಿದ್ದ. ಸಣ್ಣ ಮಗ ಓಡಿ ಬಂದ, ಯಪ್ಪ ಯಾಕೆ ಕಳತಿ? ಮಳ್ಳಾನ ಮನೆಗೆ ಬೆಂಕಿ ಬಿದ್ದದ, ಯಾಕೆ ಕಳತಿ ಅಂತೀಯಲ್ಲ ಅಂದ. ಸಣ್ಣ ಮಗ ಹೇಳಿದಂತೆ, ಯಪ್ಪ ಡೋಂಟ್ ಕ್ರೈ, ಏನು ಅಳಬೇಡ, ಹಂಗೆ ಓದ್ತಮ್ಮ, ಸಾಲ ಮಾಡಿ ಮನೆ ಕಟ್ಟೀನಿ, ಮನೆ ಮಾರಿ ಸಾಲ ಮುಟ್ಟಿಸ್ಬೇಕಂತಿದ್ದೆ, ಮನಿಗೆ ಬೆಂಕಿ ಬಿತ್ತಲ್ಲೋ ಅಂತ ಹೇಳಕತ್ತಿದ. ಯಪ್ಪ ಅಳಬೇಡ, ಏನು ಅಳಬೇಡ, ಯಾಕಂದ್ರೆ ಅಣ್ಣ ಮನಿ ಮಾರ್ಯಾನ ಅಂದ. ಹಿಂಗ ಮಾರ್ಯಾದ, ಚಲೋ ಆಯ್ತು ಬಿಡು. ಕೈ ಕಟ್ಕೊಂಡು ನೋಡ್ಕೊಂತ ನಿಂತು ನೋಡ್ರಿ ಹೆಂಗದನ ಬಹದ್ದೂರ. ಈಗ ಈಗ ಅಳಾಕತ್ತಿದ್ದ. ಈಗ ಕೈ ಕಟ್ಕೊಂಡು ಮಂದಿ ಹೆಂಗೆ ನೋಡ್ಲಾಕತ್ತಾರಲ್ಲ ಮನೆಗೆ ಬೆಂಕಿ ಬಿದ್ದದ್ದು, ಹಾಂಗೆ ನೋಡ್ಕೊಂತ ನಿಂತ. ನಾ ನಿಮಗೆ ಕೇಳ್ತೀನಿ, ಮೊದಲು ಯಾಕೆ ಹೇಳಾಕತ್ತಿದ್ದ, ಈಗ ಯಾಕೆ ಕೈ ಕಟ್ಕೊಂಡು ನಿಂತ? ಇಟ್ಟು ಗೊತ್ತಾಗಿಲ್ಲ ನಿಮ್ಗೆ? ಗೊತ್ತಾಗ್ಯದ? ಮೊದಲು ಯಾಕೆ ಹೇಳಾಕತ್ತಿದ್ದ? ನನ್ನ ಮನೆ ಮಾರಿದ ಕೂಡೇನೆ ನಮ್ಮದಲ್ಲ, ಸುಟ್ಟುಕೊಂಡು ಹೋದ್ ನನಗೇನಾಗಬೇಕು, ನಂದಲ್ಲ. ಎಷ್ಟು ಮಜಾ ಐತಿ. ಹಾಗಾಗಿ ಮಸ್ತ್ ಆನಂದವಾಗಿ ನೋಡ್ಕೊಂತ ನಿಂತಿದ್ದ. ಹಿರಿ ಮಗ ಬಂದು ಅಪ್ಪಗ ತಮ್ಗ ಮೇಲೆ ಹತ್ತಿದಂತ ಏನು ಚಂದ ನೋಡ್ಕೊಂತ ನಿಂತಿರೋ, ಮನೆಗೆ ಹತ್ಲಕ್ಕೆ ಬರಂಗಿಲ್ಲ. ಏನು ಬುದ್ಧಿಗಾಡದ್ರಿ ನೀವು, ಮನೆಗೆ ಬೆಂಕಿ ಹತ್ತದ, ಚಂದ ಮಂದಿ ನೋಡ್ದಂಗೆ ನೋಡ್ಕೊಂತ ನಿಂತೀರಿ ಅಂತಂದ. ಅಪ್ಪ ಕೇಳಿದಂತ, ಮನಿ ಮಾರಿ ಅಂತೆಲ್ಲೋ ತಮ್ಮ ಮತ್ತೆ ಕಳುವುದು ಅಂದಂತ. ಮಾರಿದ್ನೋ ಯಪ್ಪ, ದುಡ್ಡು ಇನ್ನ ಕೊಟ್ಟಿಲ್ಲೋ ಯಪ್ಪ. ಹೋಗೋ ಮಾತು ಹೋಳಿ ಹುಣ್ಣಿಮೆ. ನಾ ಕೇಳ್ತೀನಿ ನಿಮಗೆ, ಮನೆ ಎಳ್ಸೋದೇನ, ಮನೆ ನಗಿಸೋದೇನು? ಏನಿಲ್ಲ. ಆ ಮಮತ್ವ, ನನ್ನದೆಂಬ ಭಾವನೆ ಇವನಿಗೆ ಅಳಿಸ್ತಿದೆ. ಆದ್ದರಿಂದ ನಿಜಗೊಂಡ್ರು ಮಮಕಾರದಿಂದ ಮಿಕ್ಕಿನ ಬಂಧ ಮುಂಡೆ. ಮೋಹ ಆವರಿಸಿದೆ ಅರ್ಜುನನಿಗೆ. ಆ ಒಂದು ಮಾತಂತಾನವ, ಹೇ ಗೋವಿಂದ ಕಥಂ ಸ್ವಜನಂ ಹತ್ವಾ ಸುಖಿನ ಶ್ಯಾಮ ಮಾಧವ. ಒಂದು ಮಾತು ಬಂದಿದೆ, ಅರ್ಜುನನ ಒಂದು ಮಾತು ಬಂದಿದೆ. ಇದರೊಳಗ ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಮಾತನಾಡುವಾಗ ಈ ಒಂದು ಮಾತು ಹೇಳ್ತಾನೆ, ಹೇ ಮಾಧವ ಸ್ವಜನಂ ಹತ್ವಾ ಕಥಂ ಸುಖಿನ ಶ್ಯಾಮ. ಆ ಮಾತನ್ನು ಅರ್ಥ ಮಾಡ್ಕೋಬೇಕು ನೀವು. ಈ ಜನರನ್ನೆಲ್ಲ ಕೊಂದು, ಅದು ಬರೇ ಜನರು ಅಂದಿಲ್ಲವ, ಏನಂದಾನ? ಸ್ವಜನಂ, ನನ್ನ ಜನ ಅಂತಾನ.
ಅವರೆಲ್ಲ ನನ್ನವರು ಅಂತ. ನನ್ನವರು ಯಾರು? ಇದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ. ನನ್ನವರು ಯಾರು? ಸ್ವಜನಂ ಅಂತೀವಲ್ಲ ನಾವು, ನಮ್ಮವರು, ನಮ್ಮ ಮಕ್ಕಳು, ನನ್ನ ಮಕ್ಕಳು, ನನ್ನ ಮಡದಿ, ನನ್ನ ಪತಿ, ನನ್ನ ಅಣ್ಣ ತಮ್ಮದೇರು, ನಮ್ಮ ನೆಂಟರು. ಯಾರಪ್ಪ? ಯಾರು ನಿನ್ನವರು? ಹೂ ಈಸ್ ಯುವರ್ ರಿಲೇಟಿವ್ಸ್? ಯಾರು ನಿನ್ನವರು? ಪ್ರಸಂಗ ಬಂದಾಗ ಎಲ್ಲರೂ ಕೈ ಬಿಡ್ತಾರೆ, ಎಲ್ಲರೂ ಕೈ ಬಿಡ್ತಾರೆ. ಗಮನ ವಹಿಸ್ಬೇಕು ಈ ಮಾತು. ಅಂತೆಯೇ ಕನಕದಾಸರು ಭಾಳ ಚಂದ ಪದ್ಯ ಬರೆದಾರ. ಭಾಳ ಅಪರೂಪದ ಪದ್ಯ, ನನಗೆ ಭಾಳ ಹಿಡಿಸಿದಂಥ ಪದ್ಯ. ಆರು ಸಂಗಡ ಬಾಹೋಹರಿಲ್ಲ, ನಾರಾಯಣ ನಾಮ ನೆರೆಬಹುದಲ್ಲದೆ. ಕನಕದಾಸರಂದ್ರು, ಯಾರೋ ನಿನ್ನವರು ಕಷ್ಟದಾಗ ಯಾರು ನಿನ್ನ ಕೂಡ ಬರೋರು ಅದಾರ, ಯಾರು ಇರೋರು ಅದಾರ? ಯಾರು ಸುಮ್ಮಂತೀರಿ ಏನ್ರಿ? ಎಷ್ಟು ಹಚ್ಕೊಂಡಿರ್ತಾರೆ ಗಂಡ ಹೆಂಡತಿ, ಎಷ್ಟು ಜೀವ ಇರ್ತಾವ, ಬಿದ್ದು ಸಾಯ್ತಾರ. ಏನು ಬಿದ್ದು ಸಾಯ್ತಾರ? ನೋಡಮ್ಮ ಗಂಡ ಎಷ್ಟು ಪ್ರೀತಿ ಅದನ್ನು ತಿಳ್ಕೊಬೇಕಂತ ಹೆಂಡತಿ ಕೇಳಿಲ್ಲಂತ ನಾ ಅಕಸ್ಮಾಕ ಕಳ್ಕೊಂಡೆ ಅಂತ ತಿಳ್ಕೊಡ್ರಿ. ಹಾಂ, ಅಥವಾ ಏನು ಕಿಡ್ನ್ಯಾಪ್ ಆಯಿತು, ನಿಮ್ಮನ್ನ ಬಿಟ್ಟು ದೂರ ಆಗಲಿ ಹೋದೆ, ನೀವೇನು ಮಾಡ್ತೀರಿ ಅಂತ ಕೇಳಿಲ್ಲಂತ ನಾ ಪೇಪರ್ ಕೊಡ್ತೀನಿ ಅನ್ನಂತ, ಟಿ ವಿ ಕೊಡ್ತೀನಿ. ಏನಂತ ಕೊಡ್ತೀರಿ? ಆಕೇನು ಇಟ್ಟು ಗುಂಡ ಮುಖ, ನೆಟ್ಟಗ ಮೂಗ, ಇಂಥ ಬಟ್ಟೆ ಉಟ್ಟಾಳ, ಇಂಥ ಸೀರೆ ಉಟ್ಟಾಳ, ಎಲ್ಲರ ಸಿಕ್ಕರು ಹೇಳ್ರಿ ಅಂತ ಹಿಂಗೆ ಕೊಡ್ತಾನ ಅಂತ ಯೋಚನೆ ಮಾಡಿದೆವ ಅಂದಂತ. ಏನಂತ ಕೊಡ್ತೀರಿ ಅಂತ ಕೇಳಿಲ್ಲಂತ. ಎಲ್ಲೇ ಇರು, ಹೆಂಗರ ಇರು, ಅಲ್ಲೇ ಇರು. ಎಲ್ಲಿ ಸೋಮ ಅಂದ್ರೆ ಒಂದು 4 ವರ್ಷ ಭಾಳ ಚಂದ ಕೂಡಿರ್ತೀರಿ. ಬಂತಪ್ಪ ಪ್ರಸಂಗ ಅಂದ್ರ ಯಾರಿಗ್ಯಾರು ಎಲ್ಲದಾರು ನಿನ್ನವರು ಸೋಮ ಬಿಡ್ಲಾರ್ದ ಭಾಗಂತ ಕೂಡಿರ್ತೀರಿ ಅಟ್ಟೆ. ನಾವೊಂದು ಭಾಳ ಅಪರೂಪದ ಒಂದು ಘಟನೆಯನ್ನ ನಿಮ್ಗೆ ಹೇಳಬೇಕು ಅಂತ ಮಾಡೀನಿ. ಇದು ಜೀವನದ ನಿತ್ಯ ಸತ್ಯವಾದ ಮಾತು. ಅವರ ಬದುಕಿನಲ್ಲಿ ಒಂದು ನಮನಿ ಆಗಿರ್ತದೆ, ನಿಮ್ಮ ಬದುಕಿನಲ್ಲಿ ಒಂದು ನಮನಿ ಘಟಿಸಿರ್ತದೆ. ಟ್ಯಾಲಿ ಮಾಡಿದ್ರೆ ಇದು ನಂದ ಕಥೆ ಅಂತ ಭಾಳ ಮಂದಿಗೆ ಅನ್ನಿಸ್ತೀನಿ ನೋಡ್ರಿ. ಅಂಥ ಒಂದು ಚಂದನ ಕಥೆ ಹೇಳ್ಬೇಕಂತ ಮಾಡೀನಿ. ಹೇಳ್ರಿ, ಕತೆ ಕೇಳಕ್ಕೆ ಕ್ಷಣ ಅದ್ರಿ. ನಾನು ಕತೆ ಅದು ಇತ್ತಂದ್ರೆ ಇಟ್ಟು ಉದ್ದು ಮಾಡ್ತೀನಿ ನಾನು. ಐ ಆಮ್ ಗ್ರೇಟ್ ಸ್ಟೋರಿ ಟೆಲ್ಲರ್. ಹೇಳಿ ಕತೆ ನಮ್ಮ ನರಸಿಂಹಯ್ಯನವ್ರ ಕತೆ. ಅವನ ಜೀವನದ ವ್ಯಥೆ ನನಗೆ ಕತೆ ಮಾಡಿ ಹೇಳಿದ. ಅವರ ಜೀವನದ ವ್ಯಥೆಯನ್ನು ನಾನು ನಿಮಗೆ ಅದನ್ನು ಕಥಾರೂಪಕ್ಕೆ ತಂದು ಹೇಳ್ತೀನಿ. ನರಸಿಂಹಯ್ಯನವರು ಭಾಳ ಶ್ರಮಜೀವಿ. ಬಾಲ್ಯದಲ್ಲಿ ಶಾಲೆ ಬಿಟ್ಟ. ಯಾಕಂದ್ರೆ ವಿದ್ಯಾ ಅಂದ್ರೆ ಹಾಗೆ ಬರಲಿಲ್ಲ ಅವನಿಗೆ. ಎಲ್ಲರ ಹಣೆ ಬರ್ದಾಗ ವಿದ್ಯಾ ಬರ್ದಿರಂಗಿಲ್ಲ. ಮತ್ತು ಕೆಲವರು ಒಕ್ಕಲಿಗರು ಆಗ್ಬೇಕನ್ನ ಮತ್ತು ಹೊಸ ಮಂದಿ ಆಫೀಸರ್ಗಳಾದ್ರೆ ಪ್ಯೂನಾಗೋರು ನೋಡಿ. ಅವಾಗ ವಿದ್ಯಾ ತಲೆಗೆ ಹತ್ತಲಿಲ್ಲ. ಬಾಲ್ಯದಲ್ಲೇ ಶಾಲೆ ಬಿಟ್ಟ.
ಶ್ರಮಜೀವಿಯಾದ, ಒಂದು 6 ಎಕರೆ ಜಮೀನ, ಬಾವಿ ಹೊಡೆದ, ಬಾಳೆ ಮಾಡ್ದ, ಕಬ್ಬು ಮಾಡ್ದ, ಸಂಸಾರ ಚಂದ ಕಟ್ಕೊಂಡ, ಮನೆ ಕಟ್ಕೊಂಡ, ಮದುವೆ ಆಯ್ತು, ಬಂಗಾರದಂಥ 4 ಮಕ್ಕಳು, ಬುದ್ಧಿವಂತ ಮಕ್ಕಳು, ಬಹಳ ಬ್ರಿಲಿಯಂಟ್, ಇಂಟೆಲಿಜೆಂಟ್. 3 ಮಕ್ಕಳಂತೂ ರ್ಯಾಂಕ್ ಹೆಚ್ಚಿನ ಪಾಸ್ ಆಗ್ತಿದ್ದು. ನರಸಿಂಹನವರು ನನಗಷ್ಟೇ ಪರಿಶ್ರಮ ಆಗಲಿ, ನಾನು ಬಿಸಿಲಾಗ ಬೆವರು ಸುರಿಸ್ತೀನಲ್ಲ, ನನ್ನ ಮಕ್ಕಳಿಗೆ ಇಂಥ ಪರಿಸ್ಥಿತಿ ಬರಬಾರ್ದು. ನೀವೆಲ್ಲರೂ ಹಿಂಗೆ ಬಯಸ್ತೀರಿ ಇಲ್ರಿ? ನೀವೆಲ್ಲ ಕಷ್ಟಪಡೋದು, ನಾ ಏನು ಕಷ್ಟಪಡ್ತೀನಲ್ಲ, ನನ್ನ ಮಗನಿಗೆ ನನ್ನ ಮಕ್ಕಳಿಗೆ ಈ ಕಷ್ಟ ಇರಬಾರ್ದಂತ ಎಲ್ಲ ತಾಯಿ ತಂದೆ ಬಯಸ್ತಾರೆ. ಹಂಗೆ ಯಾವುದು ಮಾಡ್ಲಿಕ್ಕೆ ಹಚ್ತದ್ರಿ? ಆ ಮಕ್ಕಳ ಮೇಲಿನ ಮೋಹ. ಹಿಂಗೆಲ್ಲ ಯಾವುದು ಮಾಡ್ಲಿಕ್ಕೆ ಹಚ್ಚದ? ಮೋಹ. ನಿಮ್ಮನ್ನು ಬಳಲಿಸೋದು, ನಿಮ್ಮನ್ನು ಹೀಗೆಲ್ಲ ಪರಿಶ್ರಮ ಮಾಡ್ಲಿಕ್ಕೆ ಹಚ್ಚೋದು ಯಾವುದು? ಮೋಹ. ಬಹಳ ಪರಿಶ್ರಮ ಪಟ್ಟು ನರಸಿಂಹಯ್ಯನವರು ಮಕ್ಕಳಿಗೆ ಓದಿಸಿದ್ರು. ಅವ್ರ ಹೆಸರನ್ನ ಹೇಳಿಬಿಡ್ತೀನಿ ಕೇಳ್ರಿ, ಭಾರಿ ಅದಾವ್ರೇನ್ರಿ. ವೆಂಕಟೇಶ, ತಿರುಮಲೇಶ, ಪಾರ್ವತೀಶ, ಕರುಣೇಶ, ಕೊನೆಯ ಮಗ ಅದೊಂದಿಟ್ಟು ದಡ್ಡಿತ್ತು. ಉಳಿದ ಮಕ್ಕಳೆಲ್ಲ ಚಂದ ರ್ಯಾಂಕ್ ಹಚ್ಚಿ SSLC, ರ್ಯಾಂಕ್ ಹಚ್ಚಿ PUC, ಡಿಗ್ರಿ ಮಾಡಿಕೊಂಡ್ರು, ಮಾಸ್ಟರ್ ಡಿಗ್ರಿ ಆಯಿತು. ಒಬ್ಬ ಇಂಜಿನಿಯರಿಂಗ್ದೊಳಗೆ ಡಿಗ್ರಿ, ಒಬ್ಬವ ಫಿಸಿಕ್ಸ್ದೊಳಗೆ ಡಿಗ್ರಿ, ಅಂದರೆ MSc ಮಾಡಿಕೊಂಡ. ಎಲ್ಲರಿಗೂ ನೌಕರಿ, 3 ಮಕ್ಕಳಿಗೆ ನೌಕರಿ ಆಯಿತು. ಒಬ್ಬ AW ಅದ, ಮತ್ತೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ದೊಳಗ ತಿಂಗಳ 3 ಲಕ್ಷ, ಮತ್ತೊಬ್ಬ IAS ಪಾಸ್ ಮಾಡಿ DC ಅದ, DC ಏನು. ಒಬ್ಬ ಪುನಾದಾಗ, ಒಬ್ಬ ಬಾಂಬೆದಾಗ, ಒಬ್ಬವ ಔರಂಗಾಬಾದೊಳಗೆ. ಈಗಾಗಲೇ ಅವರಿಗೆ ಮದುವೆ ಆಗಿ 2-3 ಮಕ್ಕಳು. ಮಂದೆಲ್ಲ ಅಂತಿದ್ರು, ನರಸಿಂಹಯ್ಯನವ್ರಿಗೆ ಅಂತಿದ್ರು, ನಿನ್ನ ಕಷ್ಟ ಪರಿಹಾರ ಆಯ್ತು ನೋಡಪ್ಪ, ನೀ ಪರಿಶ್ರಮ ಪಟ್ಟದ ಸಾರ್ಥಕ ಆಯ್ತು ನೋಡಪ್ಪ ಅನ್ನೋದ್ರಾಗನ. ಅದಕ್ಕೆ ಸಂಸಾರ ಅಂದದ್ದು ನೆನ್ಪಿಟ್ಕೊಳ್ರಿ. ಇನ್ನೇನು ಕಷ್ಟ ಪರಿಹಾರ ಆಯಿತು ಅನ್ನೋದ್ರಾಗನ ಯಾಕಡೆಯಿಂದ ಸಂಧಿ ಅಂತ ಹಾಯ್ದು ಬರ್ತದ ನೋಡ್ರಿ ಕಷ್ಟ. ಇಷ್ಟೆಲ್ಲ ಚಂದಾಗ್ಯದ. ಮಕ್ಕಳಿಗೆ ನೌಕರಿ ಆಗ್ಯದ, ಮದುವೆ ಆಗ್ಯದ, ಮೊಮ್ಮಕ್ಕಳಾಗ್ಯಾವ. ಇನ್ನು ಸಣ್ಣ ಮಗ ಕರುಣೇಶನ ಮದುವೆ ಮಾಡಬೇಕಂತಿದ್ರು. ಅವಂದು ಗಟ್ಟಾಯಿತು. ಏನು ಗಟ್ಟಾಗಿರ್ತದ? ಗಟ್ಟಾಯ್ತು ಅಂತೀರಲ್ಲ ನೀವು, ಸಂಬಂಧ ಗಟ್ಟಿ ಆಯ್ತು ಅಂತ ಗಟ್ಟಿ ಮಾಡಿದ್ರು. ಮದುವೆ ಇನ್ನೇನ ವೈಶಾಖ ಮಾಸದಾಗ ಮದುವೆ ಮಾಡ್ಬೇಕಂತಿದ್ರು. ಒಂದು ದಿವಸ ಹೆಂಡತಿ ಪಾರ್ವತಮ್ಮ ಹೆಂಡತಿ ವಾಂತಿ ಮಾಡಿಕೊಂಡ್ರು, ಮೈಕೈ ನೋವು ಅಂದರು, ವಿಪರೀತ ಜ್ವರ ಬಂದು ಸೋಲಾಪುರಕ್ಕೆ ತೊಗೊಂಡು ಹೋದರು. ಡಾಕ್ಟ್ರ್ ಚೆಕಪ್ ಮಾಡಿದರು, ವಿಪರೀತ ತಲೆನೋವು ಅಂತ ಹೇಳ್ತಿದ್ರು. ಬ್ರೇನ್ ಎಲ್ಲ ಸ್ಕ್ಯಾನ್ ಮಾಡಿದರು. ಅತ್ಯಂತ ಆಘಾತಕಾರಿ ಸುದ್ದಿ. ಏನಾಗಿದೆ? ತಲೆಯೊಳಗ ಗಡ್ಡೆಯಾಗಿದೆ. ಬ್ರೇನ್ ಟ್ಯೂಮರ್ ಗಡ್ಡೆಯಾಗಿದೆ. ನರಸಿಂಹಯ್ಯನವರ ಇಷ್ಟೆಲ್ಲ ಕಷ್ಟದ ಜೀವನದಲ್ಲಿಯೂ ಸ್ಫೂರ್ತಿಯಾಗಿ ಬಾಳಿದಂಥ ಪಾರ್ವತಿಮ್ಮಗ
ಭಯಂಕರವಾದ ಕಾಯಿಲೆಯಾಗಿದೆ. ಮಗನ ಮದುವೆಯಾರ ಮಾಡ್ತಾರೋ ಎಲ್ಲೋ ಅನ್ನೋದ್ರಾಗ ನಮ್ಮ ಮಗನ ಮದುವೆ ಆಯಿತು. ನರಸಿಂಹಯ್ಯನವ್ರಿಗೆ ಎಂತಾದ್ರೂ ಮಾಡಿ ಹೆಂಗಾದ್ರೂ ಮಾಡಿ ಮಡದಿನ ಉಳಿಸ್ಕೋಬೇಕಂತ ಹೇಳಿ 16 ಲಕ್ಷ ಖರ್ಚು ಮಾಡಿದರು. 6 ಎಕರೆ ತಮ್ಮ ಹೆಸರಿಗಿದ್ದ 6 ಎಕರೆ ಜಮೀನು ಮಾರಿದ್ರು. ತಾವು ಪರಿಶ್ರಮ ಪಟ್ಟು ಕಟ್ಟಿದಂಥ ಮನೆ ಅಡವಿಟ್ಟು ಸಾಲ ಮಾಡಿದ್ರು. ಇಷ್ಟೆಲ್ಲ ನೌಕರಿಯಿಂದ ಸಾಕಷ್ಟು ಸಂಬಳ ಪಡೆಯುವಂತ ಮಕ್ಕಳು ಯಾರೂ ಹಿಡಿಲಿಲ್ಲ. ತಮ್ಮ ಆಸ್ತಿ ಮಾರಿದ್ರು. 10-20 ಲಕ್ಷ ಡಾಕ್ಟರ್ಗೆ ಹಾಸ್ಪಿಟ್ಲಿಗೆ ಹಾಕಿದ್ರು. ಪಾರ್ವತಮ್ಮನವರು 3 ತಿಂಗಳ ಮ್ಯಾಲ ತೀರ್ಕೊಂಡ್ರು. ಎಲ್ಲರೂ ಅಲ್ಲಲ್ಲಿ ಮಕ್ಕಳು ಸೆಟ್ಲ್ ಆಗ್ಯಾರ. ಇದ್ದ ಸಣ್ಣ ಮಗ ಎಲ್ಲ ಇದ್ದ ಹೊಲ ಹೋಯ್ತು, ಮನೆ ಹೋಯ್ತು. ನಾನು ಇಲ್ಲಿ ಇದ್ದು ಏನು ಮಾಡ್ಲಪ್ಪ, ಸೋಲಾಪುರದಾಗ ನಾನು ಒಂದು ಬಿಸ್ನೆಸ್ ನಡೆಸ್ತೀನಂತ ಅವ ಹೋಗಿ ಸೋಲಾಪುರದಾಗ ಸೆಟ್ಲ್ ಆದ. ಒಬ್ಬನೇ ಮುದುಕ ನೋಡ್ರಿ. ಇದು ವರ್ಷದಾಗ ಹಿಂಗೆಲ್ಲ ರಿವರ್ಸ್ ಹೊಡಿತೀನಿ. ಏನು ಚಂದ ಆಯ್ತು, ಎಲ್ಲ ಮಕ್ಕಳು ಮದುವೆ ಆಯ್ತು, ಎಲ್ಲ ಚಂದ ಆಯ್ತು ಅಂದ್ರಾಗನೆ ಈಗ ನೋಡಿ ಹಿಂಗಾಗಿ ಕುಂತಾನ ಒಬ್ಬನೇ. ಮನ್ಯಾಗ ಯಾರಿಲ್ಲ. ತನ್ನ ಅಡಿಗೆ ತಾನೇ ಮಾಡ್ಕೋಬೇಕು, ತನ್ನ ನೀರು ತಾನೇ ತರಬೇಕು, ತನ್ನ ಬಟ್ಟೆ ತಾನೇ ಒಕ್ಕೋಬೇಕು. ಏನು ಮಜಾ ಐತಿ ಇದು ಸಂಸಾರ. ಎಲ್ಲ ಚಂದ ಆಯ್ತು ಅನ್ನೋದ್ರಾಗನ ಹಿಂಗೆ ಯಾಕಾಯ್ತು, ಅದು ಹಂಗೆ ಆಯ್ತು ಸಂಸಾರ. ಚಂದ ಆಯ್ತು ಅಂದ್ರೆ ಚಂದಿಗಡೆ ಆಗೋದಕ್ಕನ ಸಂಸಾರ ಅಂತಾರೆ. ಸಂಸಾರ ಅದಕ್ಕಂತಾರ. ನಾ ಚಲೋ ಲಕ್ಷಣ ಹೇಳ್ತೀನಿ ಕೇಳಿ. ಸಂಸಾರದ ಲಕ್ಷಣ ಏನ್ರಿ? ಚಂದ ಆಯ್ತು ಅನ್ನೋದ್ರಾಗ ನಾ ಚಂದಿಗಡೆ ಆಗಿ ಕುಂದ್ರೋದಕ್ಕೆ ಸಂಸಾರ ಅಂತಾರ. ಒಬ್ಬನೇ ಹಳ್ಳಿ ಒಳಗ ಅದ ಅಡಬಿಟ್ಟ ಮನೆ ಒಳಗ ಜೀವನ ಸಾಗಿಸ್ತಿದ್ದ. ಸಾಲ ವಿಪರೀತ ಆಯ್ತು ಮನೆ ಮ್ಯಾಗ. ಬಡ್ಡಿ ಮ್ಯಾಲ ಬಡ್ಡಿ, ಬಡ್ಡಿ ಮ್ಯಾಲ ಬಡ್ಡಿ. ಅದೇನು ಕಿಮ್ಮತ್ ಆಗ್ತದೆ ಅದಕ್ಕಿಂತ ಹೆಚ್ಚಿಗೆ ಆ ಸಾಲ ಆದಾಗ ಅಡವಿಟ್ಟು ಸಾಲ ಕೊಟ್ಟಂತ ಮಂದಿ ಬಂದು ಸಾಲ ಕೊಡ್ತೀವೋ ಮನೆ ಕೊಡ್ತೀವೋ ಸೌಕರ್ಯಗಳು ಹಂಗೆ ಮಾಡ್ತಾವೇನ್ರಿ. ಇದ್ದ ಮನೆ ಬಂದ್ರು ಮಾರ್ಕೊಂಡ ಅನಾಥನಾಗಿ ನಿಂತ. ವಿಪರೀತ ಚಿಂತೆ, ಸಕ್ಕರೆ ಕಾಯಿಲೆ ಸೇರ್ಕೊಂತು, BP ಸೇರ್ಕೊಂತು. ಒಂದು ದಿವಸ ತಲೆ ಸುತ್ತು ಬಂದು ಬಿದ್ದ. ಯಾರೋ ಹಿರಿ ಮಗ ವೆಂಕಟೇಶನಿಗೆ ಫೋನ್ ಮಾಡಿದ್ರು. ಅವ ಬಂದು ಅಪ್ಪನ ಕರ್ಕೊಂಡು ಹೋದ. ಮಂದಿ ಏನಾರು ಅಂದಾರಂತ ಹೇಳಿ ಮತ್ತೀನೇನು ಹೋಗಿ ಬಾಂಬೆದಾಗ ಹಿರಿಯ ಮಗ ವೆಂಕಟೇಶ ಇದ್ದಿದ್ದು ಬಾಂಬೆದೊಳಗೆ ಹಾಸ್ಪಿಟ್ಲಿಗೆ ತೋರಿಸ್ತಾ ಅಪ್ಪನ ಮನೆಗೆ ಕರ್ಕೊಂಡ್ಬಂದ. ಮನ್ಯಾಗಿಟ್ಟು ಉಪಚಾರ ಮಾಡಕ್ಕೆ ಹತ್ತದ. ಹೆಣ್ತಿ ಜಗಳ ತೆಗಿದ್ಲು. ಜಗಳ ತೆಗಿಯಕ್ಕೆ ಹೆಣ್ತಿ ಅಂತ ಕೆಲವ್ರಿಗೆ ಎಲ್ಲರೂ ತನಗಿಲ್ಲ. ನಾವು ಎದ್ರ ಸಲಾಗಿ ಜಗಳ ತೆಗಿತು. ನೋಡಿ, ತಮ್ಮಪ್ಪಗೆ ಹಿಂತದ ಬಂದ್ರೆ ಆಕೆ ಜಗಳ ತೆಗಿಯಂಗಿಲ್ಲ ನೋಡಿ. ಇಲ್ಲೇ ಇದೇ ಇರೋದು. ಅವರಪ್ಪಗ ಹಿಂಗ ಪರಿಸ್ಥಿತಿ ಬಂದು ಜಗಳ ತೆಗಿತಿದ್ಲ ಆಕೆ. ಇವ ಏನಂದ್ರು ನಮ್ಮಪ್ಪದಾನೋ ಬೆಪ್ಪ ಅಂತಿದ್ಲ ಆಕಿನೇ. ನೋಡ್ರಿ ಎಷ್ಟು ಮಜಾ ಐತಿ. ಈಗ ಮಾವನ ಸೇವಾ ಮಾಡೋದು ಅಂದ್ರೆ ಜಗಳ ತೆಗದ್ಲು. ಯಾಕ್ರಿ? ನಿಮ್ಮಪ್ಪಗೆ ನೀವು ಒಬ್ಬನೇ ಮಗ ಹಿಂಗೆ ಜಗಾಡ್ತಿರ್ತಾರ. ಸುಮ್ಮನೆ ಹಿಂಗೆ ಹೋಲಿಸ್ಕೊಂಡು ಹೇಳ್ತೇನೆ, ನನಗೆ ಅಟ್ಟೇನು ಗೊತ್ತಿಲ್ಲ. ಹೆಂಗೆ ಜಗಾಡ್ತೀರ ಯಾರಿಗೆ ಗೊತ್ತು. ಯಾಕ್ರಿ? ನಿಮ್ಮಪ್ಪಗೆ ನೀನ ಮಗ ಅವ್ರಿಗೇನು ದಾಡಾಗ್ಯದ? ಇನ್ನ 3 ಮಂದಿ ಅದಾರಲ್ಲ. ನಿಮ್ಮಪ್ಪನ ಸೇವಾ ಸೋತರಾಮ ನನಗೆ ಮಾಡ್ಲಕ್ಕಾಗಂಗಿಲ್ಲ. ಹಂಚ್ಕೊಡ್ರಿ ನಿಮ್ಮಪ್ಪನ. ಏನು ಕೈ ಒಬ್ಬಗ ಕಾಲು ಒಬ್ಬಗ ಹ್ಯಾಂಗ ಹಂಚ್ಕೋಬೇಕ್ರಿ ಬಾಪ ಅಪ್ಪನ. ಅಲ್ಲೇ ನಮ್ಮಪ್ಪ ನಮ್ಮ ಸಲುವಾಗಿ ಕಷ್ಟಪಟ್ಟಾನ, ಭಾಳ ಪರಿಶ್ರಮ ಪಟ್ಟಾನ.
ಇಂಥ ಪರಿಸ್ಥಿತಿ ಒಳಗೆ ಅವನು ಹೆಂಗೆ ಮನೆ ಬಿಟ್ಟು ಕಳಿಸದೆ ಅಂತ ಅವ ಅಂತಿದ್ದ. ನೋಡಿ, ಇವ್ರು ರಾತ್ರಿ ಜಗಳ ನಡೆದದ, ಇವ್ರು ಎಚ್ಚರಿ ಅದಾರ ಪಕ್ಕದ ರೂಮಿನಲ್ಲಿ. ನರಸಿಂಹಯ್ಯನವರು, ಸ್ವಾಮಿಗಳೇ ನಾನು ಅವತ್ತು ಗಳ ಹತ್ತು ಬಿಟ್ಟೆ, ಹಾಂ ನಾ ಗಳ ಅಂತ ಹತ್ತು ಬಿಟ್ಟೆ, ನಾ ಈಗ ಪಕ್ಕದಾಗ ಅದೀನಿ, ನಾ ಅನ್ಕೊಂಡಿರ್ಬೇಕು, ನಿದ್ದೆ ಹತ್ತಿರಬೇಕು ಅಂತ ಅವ್ರು ಮಾತಾಡಕತ್ತಿದ್ರು. ಅವ್ರು ಮಾತಾಡೋದೆಲ್ಲ ಕೇಳಕತ್ತಿತ್ತು. ಹಿರಿ ಸತೀಶ್ ಸುತರಾಮ ಹೇಳ್ತಾ ಇದ್ದಾಳ, ನಿಮ್ಮ ಅಪ್ಪನ ಸೇವಾ ನನಗೆ ಮಾಡ್ಲಾಕಾಗಂಗಿಲ್ಲ. ಈಗಿಂದೀಗ ಫೋನ್ ಹಚ್ಚ್ರಿ. ರಾತ್ರಿ 11 ಆಗ್ಯದೆ ಅಂದವ. ಆಗಲೇ ಹಚ್ಚ್ರಿ ಅವ್ರು ಹೊಸ ಮಂದಿಗೆ. ಅವ ಹೆಂಡ್ತಿ ಗುಲಾಮ್ ಇದ್ದ. ಹೆಂಡ್ತಿ ಗುಲಾಮ್ ಅಂದ್ರೆ ತಿಳಿತದಲ್ರಿ? ಹೆಂಡ್ತಿಗೆ ಹೆದರಿ ಸಾಯ್ತಿದ್ದ. ಕೆಲವ್ರು ಹಂಗಿರ್ತಾರೆ. ಇಬ್ರು ಗಂಡ ಹೆಂಡ್ತಿ ಜಗಳಕ್ಕೆ ಹತ್ತಿದ್ರಂತ. ಹುಡುಗ ಮಗ ಹೋಮ್ವರ್ಕ್ ಮಾಡಕ್ಕೆ ಹತ್ತಿದ್ದು ಹೊರಗೆ. ಜಗಳಾಡಿ ಹೆದರ್ಕೊಂಡು ಇವನ ಹೊರಗೆ ಬಂದ. ಹೊರಗೆ ಕುಂತ ಹುಡುಗ ತಿಮ್ಮ ಕೇಳಿದಂತ, ಪಾಪ ನೀವು ಆನೆ ಕಂಡ್ರೆ ಹೆದರ್ತೀರಿ ಅಂತಂತದು. ನಾ ಆನೆ ಹೆದರಂಗಿಲ್ಲ ಅಂದಂತ. ಹುಲಿ ಬಂದ್ರ ಹುಲಿ ಮೀಸೆ ಹಿಡಿದು ಒಗಿತೀನಿ ಅಂದಂತ. ಶಿವ ಬಂದ್ರ ಸೊಂಟ ಮರಿತೀನಿ ಅದ್ರದ್ದು ಅಂದಂತ. ಹಾವು ಬಂದ್ರ ಹಾವಿಗೆ ನಾ ಹೆದರಂಗಿಲ್ಲ, ಬಾಲ ಹಿಡಿದು ಬಡಿತೀನಿ. ಅದು ಹುಡುಗಂತಂತ, ಪಪ್ಪ ನೀವು ಹಾವಿಗೆ ಹೆದರಂಗಿಲ್ಲ, ಹುಲಿಗೆ ಹೆದರಂಗಿಲ್ಲ, ಶಿವಕ್ಕೆ ಹೆದರಂಗಿಲ್ಲ, ಆನೆಗೆ ಹೆದರಂಗಿಲ್ಲ, ಮಮ್ಮಿ ಯಾಕೆ ಹೆದರ್ತೀರಿ ಅಂತಂತದು. ಯಪ್ಪ ನಿನ್ನ ಮಮ್ಮಿ ಹುಲಿ ಶಿವ ಆನೆ ಹಾವ ಓಸು ಕೂಡಿಸಿ ನಿನ್ನ ಮಮ್ಮಿನ ಮಾಡ್ಯಾರ ಯಪ್ಪ. ಎಲ್ಲ ಕುಡಿಕೆ ಒಬ್ಬಕಿನ ಹೇಳ ಗೊತ್ತಾಯ್ತು ಬಿಡ್ರಿ ಪಪ್ಪ ಅಂತಂತದು. ಇವನು ಅಂಜಿ ಸಾಯ್ತಿದ್ದ. ರಾತ್ರಿ ಫೋನ್ ಮಾಡಕ್ಕೆ ಹಚ್ಚಿಲ್ಲ ಅಂತ ನೋಡ್ರಿ. ಹಚ್ಚಿರ್ತಿರೋ ಮಲ್ಲೇಶಾಗ ಫೋನ್, ಕರುಣೇಶಾಗ, ಪಾರ್ವತೀಶಾಗ ಹೊಸ ಮಂದಿ ಫೋನ್ ಹಚ್ಚಿದ್ರು. ನೋಡಪ್ಪ, ಅವ ನನಗೊಬ್ಬಗ ಅಪ್ಪ ಅಲ್ಲ, ನಿಮಗೂ ಅಪ್ಪ. ನಾವು ಒಬ್ಬನೇ ಅವನ ಸೇವಾ ಮಾಡಕ್ಕೆ ನಾ ಗುತ್ತಿಗೆ ಹಿಡ್ದಿಲ್ಲ. ನಿಮಗೆ ಸಾಕಷ್ಟು ಸಂಬಳ ಐತ್ರಿ. ಸಂಬಳ ಇದ್ರ ನಾ ಕಲ್ತು ಶಾಣ್ಯಾಗಿ ದೊಡ್ಡ ನೌಕರಿ ತೊಗೊಂಡಿದ್ದು, ಸಂಬಳ ಹೆಚ್ಚಿಗೆ ಐತೆ ನನಗೆ. ಎಲ್ಲರೂ ಸೇವಾ ಮಾಡು. ಹಂಚ್ಕೊಳ್ಳೋದು ರಾತ್ರಿ ಫೋನ್ಯಾಗ ಅಪ್ಪನ ಹಂಚ್ಕೊಂಡ್ರಂತ. ಹ್ಯಾಂಗೆ ಹಂಚ್ಕೊಂಡ್ರಿ? ಅವ 3 ತಿಂಗಳು ಫೆಬ್ರವರಿ ಬಂದ್ರೆ ಹ್ಯಾಂಗ ಅಂದ್ರಂತ. ಇದು ನೋಡ್ರಿ, ಫೆಬ್ರವರಿ ಯಾರ ಪಾಲಿಗೆ ಅಂದ್ರಂತ. ನನಗೆ ಟೈಮ್ ಹಾಕೊಂತ ಬಂತು ವಿಸ್ತರಿಸಿ ಹೇಳಕ್ಕ. ಇಬ್ರು ಇದು ಕೇಳಕತ್ತಿತ್ತು. ಇದು ಮುದುಕಿ ಈಚೆ ಕಡೆ ಕುಂತ್ಕೊಂಡು ಫೆಬ್ರವರಿ ತಿಂಗಳು ಯಾರ ಪಾಲಿಗೆ ಅಂದಂತ. ಅವ ಸಣ್ಣ ಬಂದಂತ, ನನಗೆ ನೌಕರಿ ಇಲ್ಲ ಏನೂ ಇಲ್ಲ, ಫೆಬ್ರವರಿ ನನಗೆ ಅಂದಂತವ. ಮತ್ತು 3 ದಿನ ಕಡಿಮೆ ಆಯ್ತು ನೋಡ್ರಿ. ಹಂಚ್ಕೊಂಡ್ರು 3 ತಿಂಗಳು ಹಂಚ್ಕೊಂಡ್ರು. ವೆಂಕಟೇಶ್ ಹೇಳಿದಂತ ನೋಡಿ, ಇವತ್ತು ತಾರೀಕು 12, ಮುಂದಿನ ತಿಂಗಳು 12. ನಾಳೆಗೆ ಐತಂದ್ರೆ ಇವತ್ತು ಬಂದು ಕರ್ಕೊಂಡು ಹೋಗ್ಬೇಕು. ಬರ್ದಿಟ್ಟಂತವ ಮೇ 12. ಇದು 3 ತಿಂಗಳು ಮುಗಿದು ಮುಂದಿನ ತಿಂಗಳು 12ಕ್ಕೆ ತಿರುಮಲೇಶ ಕರ್ಕೊಂಡು ಹೋಗ್ಬೇಕು. ಹಂಚಿಕೊಂಡ್ರಂತ. ಇನ್ನ 12ಕ್ಕೆ ಇನ್ನ 2 ದಿನ ಐತೆ. 10ನೇ ತಾರೀಕಿಗೆ ಫೋನ್ ಹಚ್ಚಿದಂತ, ತಿರುಮಲೇಶ ನಿನ್ನ ಪಾಳ್ಯ ಅಂತಂದಂತ. ನನಗೆ ಪುರ್ಸೊತ್ತಿಲ್ಲ, ಮೀಟಿಂಗ್ ಐತಿ, ಬಂದು ಕಳಿಸಿ ಹೋಗಂತವ. ಬರ್ಲಕ್ಕಾಗೋದಿಲ್ಲ ಅಂತವ. ಕಳಿಸಿಕೊಡು, ನಮಗೇನು ದಾಡ್ಯಾಗದ ಬರ್ತಾನ ಅವನ ಅಂತಂದ್ರಂತೆ. ಇದು ಹೋಯ್ತು ಮುದುಕ. ಯಾರು ಸ್ವಾಗತ ಮಾಡೋರಿಲ್ಲ. ಸಂಸಾರ ಹೆಂಗೈತಿ ಹೇಳಕತ್ತೀನಿ ನಿಮಗೆ. ಹುಡ್ಸ್ಕೊಂಡು ಹೇಳಕತ್ತೀನಿ ನಾನು. ಯುದ್ಧ ಹಕ್ಕಿಕತೆ ಹೇಳಕತ್ತೀನಿ. ಯಾರು ಕರೆಯವ್ರಿ ಈಗ?
ಇನ್ನು ಬಿಡ್ಲಾರ್ದ ಭಾಗ ಅಂಥೇಳಿ ಮನ್ಯಾಗ ಇಟ್ಕೊಂಡ್ರು. ಆ ತಿರುಮಲೇಶನ ಮಗಳ ಸೆಕೆಂಡ್ ಇಯರ್ ಓದ್ತಿದ್ಲು ಸೈನ್ಸ್. ಆಕಿನ ಪ್ರೈವೇಟ್ ರೂಮ್ ಇವ್ ಕೊಟ್ರಂತ. ಆಕೆ ದಿನ ಜಗಳ ತೆಗಿ, ನಮಗೆ ಓದ್ಲಕ್ಕೆ ಹೋಲಿಲ್ಲ. ಅವನ ಗೂಡು ಜಗಳ ತೆಗಿತಿದ್ಲು, ಅವ್ವ ಅಪ್ಪನ ಗೂಡು ಜಗಳ ತೆಗದ್ಲು. ಅಪ್ಪ ಅಂದ್ರೆ ಆಕಿನ ಅಪ್ಪ. ಅಲ್ರಿ ಈ ಮುದುಕ ಎಷ್ಟು ದಿನ ಇರಮದಾನ, ಇದು ಏನು ಸಾಹಸ. ಅದು ರಾತ್ರಿ ಮಾತಾಡೋದು, ಇದಕ್ಕೆ ಮುದುಕನಿಗೆ ನಿದ್ದೆಯಲ್ಲಿ ಇರ್ತದೆ ಹೇಳ್ರಿ ರಾತ್ರಿ. ಅವ್ರು ಆ ಕಡೆ ಮಾತಾಡಿದ್ರು, ಇದಕ್ಕೆ ಕೇಳೋದು. ಇಬ್ಬರು ಅವ್ರು ಮಾತಾಡಕತ್ತಿದ್ರಂತ. ಮುದುಕ ಎಷ್ಟು ದಿನ ಇರಮದಾನ, ಇದು ಸಾಹಸ ಏನದಾನ. ನನ್ನ ಮಗಳು ಭವಿಷ್ಯ ಐತಿ, ಆಕಿನ ಫ್ಯೂಚರ್ ಐತಿ. ಆಕಿಗೆ ಪ್ರೈವೇಟ್ ರೂಮ್ ಬ್ಯಾಡೇನ್ರಿ. ಮತ್ತು ಅಪ್ಪು ಹ್ಯಾಂಗೆ ಮಾಡ್ಬೇಕಾ, ಅಷ್ಟೇ ಕೆಸದ ಬುಡಕ್ಕೆ ಒಯ್ದಿಡ್ರಿ ಅಂತಂದಂತ. ನಿಮ್ಮನ್ನು ಹೊರಗೆ ಹಾಕುತ್ತಾರೆ, ನೆನ್ಪಿಟ್ಕೊಳ್ರಿ. ಸ್ಟೇರ್ ಕೇಸ್ದಾಗ ಒಯ್ದಿಟ್ರಂತ. ಕೆಳಗ ನಾಯಿ ಪಾಯಿ ಕಟ್ತಿರ್ತಾರಲ್ಲ, ಆ ಜಾಗದಾಗ ಅವನಿಟ್ರು. ಬದುಕಬೇಕಲ್ಲ, ನರಸಿಂಹಯ್ಯನವ್ರು ಕಣ್ತುಂಬ ನೀರು ತಂದು ಹೇಳ್ತಿದ್ರು, ಬದುಕಬೇಕಲ್ಲ, ಎಂತಾದರೂ ಜೀವಿಸಬೇಕೆಂಬ ಜಿಜಿವಿಷ ಮನುಷ್ಯನಿಗೆ ಭಾಳ ವಿಚಿತ್ರ ಇರ್ತದೆ. ನಾಯಿ ಕಟ್ಟು ಜಾಗದಾಗ, ನಾಯಿ ಮನ್ಕೊಳ್ಳೋ ಜಾಗದಾಗ ನಾನು ಒಯ್ದಿಟ್ರಿಯಪ್ಪ. ಅಲ್ಲೇ 3 ತಿಂಗಳ ಕಳೆದ. 3ನೇ ಮಗನ ಮನೆಗೆ ಹೋದ. ಅಲ್ಲಿನೂ ಇಂಥದ್ದೇ ಪರಿಸ್ಥಿತಿ. ಟೈಮ್ ಆಯ್ತು ನನಗೆ ವರ್ಣ ಮಾಡ್ಲಿಕ್ಕೆ, ಸಾಕೀಗ. ಎಲ್ಲ ಕಡೆ ಹಂಗೆ ಏನ್ರಿ, ಯಾರು ಸೇರ್ತಾ ಇಲ್ಲ. ಕೊನೆಗೆ ಲಾಸ್ಟ್ಗೆ ಕರುಣೇಶನ ಮನೆಗೆ ಹೋದಾಗ ಅಲ್ಲಿ ಉರುಟ ಇತ್ತು. ಹೆಸರು ಕರುಣೇಶ, ಕ್ಯಾಟ್ ಕಟ್ಟುಕಿದ್ದವ. ಸ್ವಸಿ ಚಂದಿದ್ಲು. ಪಾಪ ಒಬ್ಬಂಟಿ ಜೀವನ ನಿಮ್ಮ ಅಪ್ಪಗೆ ಸಾಗಿಸ್ಲಾಕ ಕಷ್ಟ ಅನ್ನಿಸ್ತದಂತೆ ಕಾಣ್ತದ್ರಿ. ನಿಮ್ಮ ಅಪ್ಪಗೆ ಒಬ್ಬಂಟಿ ಜೀವನ ಸಾಗಿಸ್ಲಿಕ್ಕೆ ಕಷ್ಟ ಅನ್ನಿಸ್ತದಂತೆ ಕಾಣ್ತದೆ. ಯಾವಾಗಲೂ ನಿಮ್ಮವನ ಫೋಟೋ ಹಿಡ್ಕೊಂಡು ನೋಡ್ಕೊಂತ ಕುಂದಿರ್ತಾರ. ಪಾರ್ವತಿ ನನ್ನ ಕರ್ಕೊಂಡು ಹೋಗಲಿಲ್ಲೇ, ನೀನು ನನ್ನ ಕೈ ಬಿಟ್ಟು ಹಾದಿ ಅಂದ್ರೆ ಕಣ್ಣೀರು ಹಾಕ್ತಿರ್ತಾರೆ. ಚಂದ ನೋಡ್ಕೊಳ್ಳೋ ಮರಿ ಅವ್ರನ್ನ. ಅಂದ್ರೆ ಕರುಣೇಶ್ ಅಲ್ಲ ಇವ ಕೊಟುಕೇಶ್ ಇವ ಅಂದಂತ. ಯಾಕ ನಮ್ಗೆ ಬರ್ಕೊಟ್ಟದೇನಂದಂತವ. ಅವ್ರಿಗೆ ಸಾಕಷ್ಟು ಸಂಬಳ ಐತಿ. ದಿನ ತುಂಬಿದ ಮೇಲೆ ಒಂದಿನ ಹೆಚ್ಚಿಗೆ ಇಟ್ಕೊಳಂಗಿಲ್ಲ. ನಾನು ಸೈಕಲ್ ರಿಪೇರಿ ಮಾಡಿ ಬೈಸಿಕಲ್ಗೆ ಹರ ಹಾಕಿ ಪಂಕ್ಚರ್ ತಿದ್ದಿ ಜೀವನ ನಡೆಸ್ಬೇಕು ನಾನು. ಇಂಥದ್ರಾಗ ಬಾಡಿಗೆ ಮನ್ಯಾಗ ನಾವು ಅದೀವಿ. ರಾತ್ರಿ ಎಲ್ಲ ಹೇಳ್ತಾನಿವ, ರಾತ್ರಿ ಲೈಟ್ ಹಾಕಿ ಹಂಗೆ ಬಿಡ್ತಾರ. ಸಿಟಿ ಒಳಗೆ ಜೀವನ ಎಷ್ಟು ಕಷ್ಟದ ಅಂತ ಮುದುಕನಿಗೆ ಗೊತ್ತದ. ಮಗನೇ ಸ್ವತಃ ಹಿಂಗೆ ಮಾತಾಡೋದನ್ನು ಕೇಳಿಸಿಕೊಂಡಾಗ ಅಪ್ಪಗನಿಸ್ತಂತ ಇರಬಾರ್ದು ಇವ್ರ ಮನೆ, ಯಾರ ಮನೆಗೆ ಹೋಗಬಾರ್ದಂತ ನಾನು ವೃದ್ಧಾಶ್ರಮದಾಗ ಬಂದು ಬಿದ್ದೀನ್ರಪ್ಪ. ಇವತ್ತು ನೀವು ವೃದ್ಧಾಶ್ರಮಕ್ಕೆ ಬಂದು ಏನು ಮಾತು ಹೇಳ್ತಿದ್ರಲ್ಲ, ಸಂಸಾರದೊಳಗೆ ಯಾರಿಲ್ಲ ಅಂತ ನೀವು ಹೇಳೋದ್ರೆ ನಂದ ಹೇಳಕತ್ತೇನೇನೋ ಅಂತ ನನಗೆ ಅನಿಸ್ಲಾಕತ್ತೈತ್ರಿ ಎಂದವ. ಅದಕ್ಕೆ ಭ್ರಾಂತಿ ಐತಿ ಜೀವನಿಗೆ. ಎಲ್ಲರ ಕೈ ಬಿಡ್ತಾರೆ. ಸಂಸಾರದ ರಿಸಲ್ಟ್ ಏನಪ್ಪ ಕೊನೆಗೆ ಅಂತ ಕೇಳಿದ್ರೆ, ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದೇ ಪ್ರಪಂಚದ ರಿಸಲ್ಟ್ ಐತಿ. ಪರಮಾರ್ಥ ಹ್ಯಾಂಗಿದ್ರು ಆರಾಮಿರ್ಲಾಕ ಬರ್ತದೆ. ಇಂಥ ಪರಿಸ್ಥಿತಿ ಒಳಗೂ ನಾ ಹೇಳದ ಅಜ್ಜನಿಗೆ, ಭಗವದ್ಗೀತಾ ಪಾರಾಯಣ ಮಾಡ್ರಿ, ನಾಮ ಜಪ ಮಾಡ್ರಿ, ಅವರೆಲ್ಲರನ್ನ ಮರೆತು ಬಿಡ್ರಿ. ಯಾರ ನಿನ್ನವರೆಲ್ಲ ನಿನ್ನ ಪರಮಾತ್ಮ ಒಬ್ಬನೇ ಅಂತ ನಂಬ್ರಿ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದ ಅಂತ ಹೇಳಿದ ನಾವು. ಆದ್ದರಿಂದ ಮೋಹ ನಷ್ಟ ಆದಾಗ
ಸ್ಮೃತಿ, ಆತ್ಮವಿಷಯಕ ಸ್ಮೃತಿ ಲಬ್ಧವಾಗುತ್ತದೆ. ಆಗ ಆತ ಬದುಕನ್ನು ಎದುರಿಸಲು ಸಿದ್ಧನಾಗುತ್ತಾನೆ ಅಂತ ಹೇಳ್ತಾ ಮಾತಿಗೆ ಮಂಗಲ ಹರಡುವಂತಸ್ಸು. ಧನ್ಯವಾದಗಳು ಪೂಜ್ಯರಿಗೆ, ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಸಿದ್ಧ